ನಾವು ಕೊಡುವ ಸಂಸ್ಕೃತಿಯಲ್ಲಿ ಉಡುವ ಸೀರೆಯ ರೀತಿ. ಈ ಸೀರೆಗೆ ನಾವು ಪೊಡಿಯ ಅಂತ ಹೇಳ್ತೇವೆ, ಇದು ಕೊಡೋ ಪೊಡಿಯ ಅಂತ. ಆನಂತರ ಇದಕ್ಕೆ ತಲೆಗೆ ಏನು ಕಟ್ಕೊಳ್ತೀವಿ, ಇದು ವಸ್ತ್ರ ಅಂತ ಹೇಳ್ತೇವೆ. ಇದನ್ನು ಯಾಕೆ ನಾವು ಬಹಳ ವಿಶೇಷ ಅಂತ ಗಮನಿಸ್ತೀವಿ ಅಂತಂದರೆ, ನಾವು ಇಡೀ ದೇಶದ ಚರಿತ್ರೆಯನ್ನು ತಗೊಂಡ್ರೆ ಇದು ಬಹಳ ಅನನ್ಯವಾಗಿ ಮತ್ತು ವಿಶೇಷವಾಗಿ ಕಾಣುವಂಥ ರೀತಿಯಲ್ಲಿ ತಕ್ಷಣ ಈ ದೇಶದ ಯಾವುದೇ ಮೂಲೆಯಲ್ಲಿ ನೋಡಿದರೂ ನಾವು ಇವರು ಕೊಡವರು ಅಂತೇಳಿ, ಇವಳು ಕೊಡವತಿ ಅಂತೇಳಿ ಗುರುತಿಸಲಿಕ್ಕಿರುವಂತಹ ಒಂದು ಬಹಳ ಮುಖ್ಯವಾದ ಒಂದು ಉಡುಗೆ ಇದು. ಇದಕ್ಕೆ ಯಾಕೆ ಕೊಡವರಿಗೆ ಈ ರೀತಿಯ ಉಡುಗೆ ಬಂತು ಅನ್ನೋದಕ್ಕೆ ಒಂದು ಪುರಾಣದ ಹಿನ್ನೆಲೆಯ ಕಥೆಯೂ ಕೂಡ ಇದೆ. ಯಾಕೆಂದರೆ ಕೊಡಗಿನ ಜೀವದ್ರವ್ಯ ಕಾವೇರಿ, ಆ ಕಾವೇರಿಗೆ ಹಿನ್ನೆಲೆಯಾಗಿ ಕೊಡಗಿನ ಸಮಸ್ತ ವಿಚಾರಗಳು ಕೂಡ ಪೌರಾಣಿಕ ಕಲ್ಪನೆಗಳನ್ನು ಹೊಂದಿಕೊಂಡಿವೆ. ಹಾಗೆ ಈ ರೀತಿಯ ಸೀರೆ ಉಡುವ ಕ್ರಮಕ್ಕೂ ಕೂಡ ಒಂದು ಕಾವೇರಿಯ ಜೊತೆಗಿನ ನಂಟಿದೆ. ಏಕೆಂದರೆ ಅಗಸ್ತ್ಯ ಮತ್ತು ಕಾವೇರಿಯರ ಮದುವೆಯ ಸಂದರ್ಭ, ಆ ಷರತ್ತು ಅದೆಲ್ಲ ನಿಮಗೆ ಗೊತ್ತೇ ಇದೆ. ಆ ಷರತ್ತಿನ ಪ್ರಕಾರ ಅಗಸ್ತ್ಯ ಕಾವೇರಿಯನ್ನು ಲೋಪಾಮುದ್ರೆಯನ್ನು ಸ್ವಲ್ಪ ಹೊತ್ತು ಕೂಡ ಬಿಟ್ಟು ಹೋಗಬಾರ್ದು ಅಂತೇಳಿ. ಆದರೆ ಒಂದು ಸಲ ಅಗಸ್ತ್ಯ ಕಾವೇರಿಯನ್ನು ಬಿಟ್ಟು ಕನಿಕೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ. ಹಾಗೆ ಹೋದಾಗ ಅದೇ ಒಂದು ಅವಕಾಶ ಅಂತ ಕಾವೇರಿ ಅದನ್ನು ತಗೊಂಡು ಲೋಪಾಮುದ್ರೆ ಇಬ್ಬಾಗವಾಗಿ ಅವಳು ತಲಕಾವೇರಿಯಿಂದ ಗುಪ್ತಗಾಮಿನಿಯಾಗಿ ಬಂದು ಹರಿದು ಹೋಗ್ತಾಳೆ, ನದಿಯಾಗಿ ಹರಿತಾಳೆ. പക്ഷെ ಆ ಸಂದರ್ಭದಲ್ಲಿ ದೇವವರ್ಮನಿಗೆ ಒಂದು ಕನಸು ಕಾಣ್ತದೆ. ಆ ಕನಸಲ್ಲಿ ಆಕೆ ಹೇಳ್ತಾಳೆ, ನಾಳೆ ಬೆಳಿಗ್ಗೆ ಬಲಮುರಿ ಅನ್ನುವಂಥ ಒಂದು ಜಾಗ ಇದೆ, ಆ ಬಲಮುರಿಯಲ್ಲಿ ಬಂದು ನೀವು ಕೊಡವರೆಲ್ಲ ಬಂದು ನಿಲ್ಲಿ, ಆಗ ನಾನು ನಿಮಗೆ ಅಲ್ಲಿ ದರ್ಶನ ಕೊಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ಕೊಡವರೆಲ್ಲ ಕಾವೇರಿ ಹರಿದು ಬರುವ ಹೊತ್ತಿಗೆ ಅಲ್ಲಿ ರಾಜ ಮತ್ತು ಊರಿನ ಜನ, ಕೊಡವತಿಯರು ಎಲ್ಲ ನಿಂತಿರ್ತಾರೆ. ಕಾವೇರಿ ಹರಿಯುವ ರಭಸಕ್ಕೆ, ಯಾಕಂದರೆ ಇವರೆಲ್ಲ ತಡೀತಾರೆ ಕಾವೇರಿನ, ನೀನು ನೀರಾಗಿ ಹರಿದು ಹೋಗ್ಬೇಡ, ಇಲ್ಲೇ ಇರು, ಕೊಡಗಿನಲ್ಲೇ ಇರು, ಅಗಸ್ತ್ಯನ ಜೊತೆಗಿರು ಅಂತ. ಹಾಗೆ ಹರಿದು ಹೋಗುವ ಸಮಯದಲ್ಲಿ ಇವರೆಲ್ಲ ತಡಿಲಿಕ್ಕೆ ನೀರಿಗಿಳಿತಾರಲ್ಲ, ಆಗ ನೀರಿಗಿಳಿದಾಗ ಅವರ ಇಡೀ ಸೀರೆಯ ನೀರಿಗೆ ಅಂತ ಹೇಳ್ತೇವೆ, ಆ ನೀರಿಗೆ ಎಲ್ಲ ಹಿಂದಕ್ಕೆ ಹೋಗ್ತದೆ. ಅನಂತರ ಈ ಸೀರೆಯ ಸೆರಗು ಕೂಡ ಈಚೆ ಬರ್ತದೆ. ಆಗ ಕಾವೇರಿ ಹೇಳ್ತಾಳೆ, ನಾನೀಗ ನೀರಾಗಿ ಹರಿದು ಹೋಗ್ತೀನಿ, ಕೊಡೋರಿಗೆಲ್ಲ ನಾನು ಆಶೀರ್ವಾದ ಮಾಡ್ತೀನಿ, ನಿಮಗೆ ನಾನು ಸದಾ ರಕ್ಷಕೀಯ ನೆಲೆಯಲ್ಲಿರ್ತೀನಿ, ನಾನೀಗ ನಿಮ್ಮನ್ನು ಭೇಟಿಯಾದದ್ದಕ್ಕೆ ನೀವು ಸಾಕ್ಷಿಯಾಗಿ ಇವತ್ತಿಂದ ನೀವು ನಿರಿಗೆಯನ್ನು ಮುಂದಕ್ಕೆ ಹಾಕ್ಕೊಳ್ತಾ ಇರುವಂಥ ಸಾಮಾನ್ಯ ಕ್ರಮ ಏನಿದೆ, ಆ ನಿರಿಗೆಯನ್ನು ಎಡಭಾಗದಿಂದನೇ ತಂದು ಹಿಂದಕ್ಕೆ ಹಾಕ್ಕೊಂಡು ಆ ನಂತರ ಆ ಸೆರಗಿನ ಭಾಗವನ್ನು ಬಲಗೈಯ ಮೇಲ್ಭಾಗದಿಂದ ತಂದು ಇಲ್ಲಿ ಗಂಟು ಕಟ್ಟಿ ಸೀರೆ ಉಡಬೇಕು ಅಂತ ಕಾವೇರಿ ಹೇಳ್ತಾಳೆ. ಹಾಗಾಗಿ ಕಾವೇರಿಯ ಹಿನ್ನೆಲೆಯಲ್ಲಿ ಈ ಕೊಡವ ಮಹಿಳೆಯರು ಸೀರೆಯನ್ನು ಈ ಕ್ರಮದಲ್ಲಿ ಉಡ್ತಾರೆ. ಅಂದರೆ ಇದರಲ್ಲೂ ಮತ್ತೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಹೋಗಿವೆ. ಯಾಕೆಂದರೆ ಇದನ್ನು ಮೊದಲು ಒಂದು ಗಂಟು ಹಾಕಿ, ಯಾಕೆಂದರೆ ಸೀರೆಯ ಈ ಭಾಗವನ್ನು ಹಿಡಿದು ಈ ಭಾಗವನ್ನು ಗಂಟು ಹಾಕಿಬಿಟ್ಟು ಇಡ್ತಾಯಿದ್ರು. ನೀವೊಂದು 100 ವರ್ಷದ ಹಿಂದಿನ ಫೋಟೋಗಳನ್ನು ಗಮನಿಸಿದರೆ ಅಲ್ಲೆಲ್ಲ ಆ ರೀತಿಯ ಗಂಟು ಹಾಕಿ ಇರೋವಂಥದ್ದಿದೆ. ಈಗ ನಾವೇನು ಮಾಡ್ತೀವಿ, ಈ ಗಂಟೆ ಅದರ ಮೂಲ ಕೇಂದ್ರ ಈ ಸೀರೆಯ. ಹಾಗಾಗಿ ಈಗ ಆ ಗಂಟನ್ನು ನಾವು ಹೊಸ ರೀತಿಯ ಬೇರೆ ಬೇರೆ ಆಭರಣಗಳನ್ನು ಹಾಕ್ಕೊಂಡು ಅಥವಾ ಅದರ ವಿಶೇಷವಾದಂಥ ರೀತಿಯ ಪಿನ್ಗಳನ್ನು ಹಾಕ್ಕೊಂಡು ಅದನ್ನು ಇಲ್ಲಿಗೆ ನಾವು ಸಿಕ್ಕಿಸ್ಕೊಳ್ತಾ ಹೋಗ್ತೇವೆ. ಅದರ ನಿರಿಗೆಯನ್ನು ಹಿಂಬದಿಗೆ ನಾವು ಹಾಕ್ತೇವೆ. പക്ഷേ ಇದು ಪೌರಾಣಿಕ ಹಿನ್ನೆಲೆಯಲ್ಲಿ ಕಾವೇರಿಯ ಜೊತೆಯಲ್ಲಿ ಕೊಡವ ಸೀರೆ ಗುರುತಿಸಿಕೊಂಡಿರುವಂಥ ಕ್ರಮ. ಹಾಗೆ ನೋಡಿದರೆ ಕೊಡಗು ನಿಜವಾಗ್ಲೂ ಕೂಡ ಕೃಷಿ ಪ್ರಧಾನವಾದಂಥ ದೇಶ. ಇಲ್ಲಿಯ ಹಬ್ಬ ಹರಿದಿನಗಳಿರ್ಬೋದು, ಅಥವಾ ಇಲ್ಲಿಯ ಉಡುಗೆ ತೊಡುಗೆಗಳಿರ್ಬೋದು, ಅಥವಾ ಇಲ್ಲಿಯ ಆಹಾರ ಪದ್ಧತಿ ಇರ್ಬೋದು, ಇದೆಲ್ಲವೂ ಕೂಡ ಇಲ್ಲಿಯ ಕೃಷಿ ಪದ್ಧತಿಗೆ ಮತ್ತು ಪ್ರಾದೇಶಿಕ ಹವಾಗುಣಕ್ಕೆ ಅನುಗುಣವಾಗಿಯೇ ಇದೆ. ಈ ನೆಲೆಯಲ್ಲಿ ನಾವು ಈ ಕೊಡವ ಸೀರೆಯನ್ನು ನಾವು ಗಮನಿಸೋದಾದರೆ, ಕೃಷಿ ಹಿನ್ನೆಲೆಯಲ್ಲಿ ಗದ್ದೆನಲ್ಲಿ ಕೆಲಸ ಮಾಡುವಾಗ, ಕಾಫಿ ಕುಯ್ಯುವಾಗ ಅಥವಾ ಕರಿಮೆಣಸು ಕೀಳುವಾಗ, പക്ഷേ ಎಲ್ಲ ಕೆಲಸಗಳನ್ನು ಕೂಡ ಗಂಡಸರು ಹೆಂಗಸರನ್ನು ವ್ಯತ್ಯಾಸ ಇಲ್ಲದೆ ನಾವು ಮಾಡ್ತೇವೆ. ಆ ಎಲ್ಲ ಕೆಲಸಕ್ಕೂ ಎರಡೂ ಕೈಗಳನ್ನು ನಾವು ಬಳಸಬೇಕು ಅಂತಂದರೆ ನಮ್ಮ ಮಾಮೂಲಿ ಕನ್ನಡ ಸೀರೆ ಅಂತ ನಾವು ಹೇಳ್ತೀವಿ. ನಾವು ಸಾಮಾನ್ಯವಾದ ಸೀರೆಯ ಕ್ರಮವನ್ನು ನಾವು ಏನು ಕಾಣ್ತೇವೆ ಇಡೀ ಭಾರತದಾದ್ಯಂತ, ಅದನ್ನು ಕೊಡಗಿನವರು ಹೇಳೋದು ಅದು ಕನ್ನಡ ಸೀರೆ ಅಂತ. ಇದನ್ನು ಕೊಡವ ಸೀರೆ ಹೇಳ್ತೇವೆ, ಅದನ್ನು ಕನ್ನಡ ಸೀರೆ ಹೇಳ್ತೇವೆ. ಆ ಸೀರೆನ ಉಟ್ಕೊಂಡ್ರೆ ನಮಗೆ ಈ ಎಡಭಾಗದಿಂದಾಗಲಿ ಬಲಭಾಗದಿಂದಾಗಲಿ ಮತ್ತು ಬೆಂಕಿಯಲ್ಲಿ ಕೆಲಸ ಮಾಡುವಾಗಲಿ ಆ ಸೀರೆಯ ಸೆರಗು ತುಂಬ ಕಷ್ಟ ಕೊಡ್ತದೆ. ಇದು ಯಾವಾಗ ನಾವು ಇಲ್ಲಿ ಗಂಟು ಹಾಕ್ತೀವಿ, ತಲೆ ಮೇಲ್ಗಡೆಯಿಂದ ಹೊರುವ ಕೆಲಸವನ್ನು ಮಾಡೋದಿರ್ಬೋದು, ಅಥವಾ ಗದ್ದೆಯಲ್ಲಿ ಪೈರು ಕೀಳೋದಿರ್ಬೋದು, ನಾಟಿ ಹಾಕೋದಿರ್ಬೋದು, ಆನಂತರ ಕಾಫಿ ಕೀಳೋದಿರ್ಬೋದು, ಎಲ್ಲ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಎರಡೂ ಕೈಗಳನ್ನು ಬಳಸೋದು ಮತ್ತು ಕಾಲುಗಳೆರಡೂ ಕೂಡ ಬಹಳ ಸುಲಭವಾಗಿ, ಮುಂದ್ಗಡೆ ನಿರಿಗೆ ಇರೋದಿಲ್ಲ, ಅದರಿಂದ ನಮಗಿದು ಬಹಳ ಸುಲಭವಾದಂತಹ ಒಂದು ಕ್ರಮ ಕೂಡ. ಮತ್ತು ಇನ್ನೊಂದು, ಇಲ್ಲಿಯ ಹವಾಮಾನದ ಹಿನ್ನೆಲೆಯನ್ನು ನಾವು ಗಮನಿಸಿದರೆ
ಅತ್ಯಂತ ಚಳಿ ಇರುವ ಕಾರಣಕ್ಕೆ ಮಹಿಳೆಯರಿಗೆ ಆ ಚಳಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಳೇಬೇಕಾಗಿದೆ. ಏಕೆಂದರೆ ಒಬ್ಬ ಮಹಿಳೆಯ ದೇಹದಲ್ಲಿ ಈ ಕುತ್ತಿಗೆಯ ಹಿಂಭಾಗ ಮತ್ತು ಬೆನ್ನಿನ ಭಾಗ, ಈ 2 ಭಾಗಗಳು ಯಾವ ಯಾವ ಹೊತ್ತಿನಲ್ಲೂ ಕೂಡ ಬೆಚ್ಚಗೆ ಇರಬೇಕು. ಹಾಗಾಗಿ ಈ ವಸ್ತ್ರ ಸಹಜವಾಗಿ ನಮಗೆ ಈ ಕತ್ತಿನ ಹಿಂಭಾಗವನ್ನು ಮುಚ್ಚಿರ್ತದೆ ಯಾವುದೇ ಕೆಲಸ ಮಾಡಬೇಕಿದ್ರೆ. ಅದೇ ಈ ಸೀರೆಯ ನಿರಿಗೆಯನ್ನು ನಾವು ಹಿಂಬದಿಯಲ್ಲಿ ಹಾಕೋದ್ರಿಂದ ಒಂದಷ್ಟು, ಯಾಕೆಂದರೆ ಸುಮಾರು ನಿರಿಗೆಗಳು ಅಂದರೆ 10-15ಕ್ಕಿಂತ ಜಾಸ್ತಿ ನಿರಿಗೆಗಳು ಒಂದೇ ಜಾಗದಲ್ಲಿ ಬಟ್ಟೆ ಬರೋದ್ರಿಂದ ನಮ್ಮ ಸೊಂಟಕ್ಕೆ ಬೆಚ್ಚಗಿನ ಒಂದು ರಕ್ಷಣೆಯನ್ನು ಕೊಡ್ತದೆ. പക്ഷേ ಹೀಗೆ ಒಂದು ವೈಜ್ಞಾನಿಕ ನೆಲೆಯಲ್ಲಿ, ಪ್ರಾಯೋಗಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ನೋಡಿದರೂ ಕೂಡ ಪುರಾಣದ ಕಲ್ಪನೆಯಿಂದ ಬಂದಿರುವ ಈ ಕೊಡವ ಸೀರೆಯ ಒಂದು ವಿಶೇಷತೆ ಏನಿದೆ, ಇದಕ್ಕೆ ಅತ್ಯಂತ ಹೆಚ್ಚಿನ ಒಂದು ಸಾಮಾಜಿಕ ಆಯಾಮವೂ ಕೂಡ ಇದೆ ಅಂಥೇಳಿ ನಾವು ಹೇಳಲಿಕ್ಕಾಗ್ತದೆ. ಈ ಕೊಡವ ಸೀರೆಯನ್ನು ಉಡುವ ಕ್ರಮವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಪಾರಂಪರಿಕವಾಗಿ ನಾವು ಬದಲಾಯಿಸಿಲ್ಲ, ಅದರಲ್ಲಿ ಬದಲಾವಣೆಯೂ ಕೂಡ ಇಲ್ಲ. ಆದರೆ ಇದರ ಬಣ್ಣದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬಣ್ಣದಲ್ಲಿ ವ್ಯತ್ಯಾಸ ಮಾಡಿಕೊಳ್ತೇವೆ. ಮದುಮಗಳಿಗೆ ಸಾಮಾನ್ಯವಾಗಿ ಕೆಂಪು ಸೀರೆಯನ್ನು ಉಡಿಸ್ತೇವೆ. ಕೆಂಪು, ಅದು ಜರಿ ಸೀರೆ, ಬೊಟ್ಟು ಪುಡಿಯ ಅಂತ ಹೇಳ್ತೀವಿ ನಾವು, ಅಂದರೆ ಚಿನ್ನದ ಬಣ್ಣದ ಬೊಟ್ಟು ಬೊಟ್ಟಾಗಿರುವಂಥ ಸೀರೆ. ಆನಂತರ ಅದೇ ಮಹಿಳೆ ವಿಧವೆಯಾದಾಗ ಬಿಳಿ ಸೀರೆಯನ್ನು ಮಾತ್ರ ಉಡ್ತಾಳೆ. ಇದೇ ಕ್ರಮದಲ್ಲೇ ಉಡ್ತಾಳೆ, ಆದರೆ ಬಿಳಿ ಸೀರೆ ಉಡ್ತಾಳೆ. ಬೇರೆ ಸಮಾರಂಭಗಳಿಗೆ ಹೋಗುವಾಗ ಅಂಥ ಸಮಯದಲ್ಲಿ ಚೆನ್ನಾಗಿರುವಂಥ ಬೇರೆ ಬಣ್ಣದ ಸೀರೆಗಳನ್ನು ಅವರು ಉಡ್ತಾರೆ. ಅದೇ ಮನೆಯಲ್ಲಿ ಕೆಲಸ ಮಾಡುವಾಗ ಕಾಟನ್ ಸೀರೆಗಳು ಬರ್ತವಲ್ಲ, ಆ ಥರದ ಹತ್ತಿ ಸೀರೆಗಳು ಅಥವಾ ಸಾಮಾನ್ಯ ಎಲ್ಲರೂ ಬಳಸುವಂಥ ಸೀರೆಗಳನ್ನು ನಾವು ಹಾಕ್ತೇವೆ. ಹೀಗೆ ಅದರಲ್ಲಿ ಬಣ್ಣದಲ್ಲಿ ಮತ್ತು ಸಂದರ್ಭಗಳಲ್ಲಿ ವ್ಯತ್ಯಾಸವನ್ನು ಕೂಡ ಮಾಡಿಕೊಳ್ತೇವೆ. ಆದರೆ ಮೂಲದ ಹಿನ್ನೆಲೆ ಮಾತ್ರ ಇದೆ. ಮತ್ತು ಇನ್ನೊಂದು ಬಹಳ ವಿಶೇಷವಾದಂಥ ಸಂದರ್ಭ ಏನು ಅಂತಂದರೆ, ಕೊಡವರಲ್ಲೂ ಕೂಡ ಜಾಗತಿಕ ಮಟ್ಟದ ಎಲ್ಲ ಬದಲಾವಣೆಗಳು ಆಗಿದೆ ಮತ್ತು ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೆ ಒಬ್ಬ ಕೊಡವತಿ ಸಮುದಾಯಗಳ ಮದುವೆಗೆ ಹೋಗಬೇಕಾಗಿದ್ದರೆ ಕೊಡವ ಸೀರೆಯಲ್ಲೇ ಹೋಗ್ತಾಳೆ. ಅದೇ ಸಾವಿಗೆ ಹೋಗಬೇಕಾಗಿದ್ದರೆ ನಾವು, ಅಂದರೆ ವಿಧವೆಯಾದವಳು ಬಿಳಿ ಸೀರೆಯನ್ನು ನಿತ್ಯ ಉಡ್ತಾಳೆ. ಅದೇ ಯಾರೋ ನಮ್ಮ ಸಮುದಾಯದಲ್ಲಿ ಯಾರೋ ಸತ್ತಿದ್ದಾರೆ ಅಂದರೆ ಶವ ಸಂಸ್ಕಾರಕ್ಕೆ, ಸಾವಿಗೆ ಹೋಗುವ ಹೊತ್ತಿಗೆ ಉಳಿದವರು ಕೂಡ ಬಿಳಿ ಸೀರೆಯಲ್ಲೇ ಹೋಗಬೇಕು, ಬಣ್ಣದ ಸೀರೆಯಲ್ಲಿ ನಾವು ಹೋಗೋದೇ ಇಲ್ಲ. ಇದೊಂದು ಕೊಡವರು ಬಹಳ ಅತ್ಯಾಧುನಿಕ ಸಂದರ್ಭಗಳಿಗೆ ಭಾರತದಲ್ಲಿ ಯಾವುದೇ ಜನಾಂಗಕ್ಕಿಂತ ಅತ್ಯಂತ ಹೆಚ್ಚು ತೆರ್ಕೊಂಡಿರುವಂಥ ಸಮುದಾಯ ಅಂಥೇಳಿ ಹೆಚ್ಚು ಹೇಳ್ತಾರೆ. ಆದರೆ ಅಷ್ಟೇ ಬಹಳ ಅನನ್ಯವಾಗಿರುವಂಥ ತಮ್ಮ ಸಾಂಪ್ರದಾಯಿಕ ಹಿನ್ನೆಲೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಕಾಪಾಡಿಕೊಂಡಿರುವಂಥ ಒಂದು ಸಮುದಾಯ ಅಂತ ಕೂಡ ನಾವು ಕೊಡವರನ್ನು ಗುರುತಿಸಲಿಕ್ಕೆ ಸಾಧ್ಯ. ಕೊಡವರು ಅಂದರೆ ಕೊಡವ ಭಾಷೆಯನ್ನು ಮಾತನಾಡುವ ಸುಮಾರು 18 ಮೂಲ ನಿವಾಸಿಗಳಿದ್ದಾರೆ, ಸಮುದಾಯಗಳಿದ್ದಾರೆ. ಇವರೆಲ್ಲರನ್ನೂ ಕೂಡ ಭಾಷಿಕ ನೆಲೆಯಲ್ಲಿ ನಾವು ಕೊಡವರು ಅನ್ನೋ ಹೆಸರಲ್ಲೇ ಹೇಳ್ತೇವೆ. ಇವರೆಲ್ಲರಲ್ಲೂ ಕೂಡ ಒಂದೇ ರೀತಿಯ ಪದ್ಧತಿ ಇದೆ, ಒಂದೇ ರೀತಿಯ ಸಂಸ್ಕಾರ ಇದೆ. ಹಾಗಾಗಿ ಎಲ್ಲೊಂದು ಬಿಳಿ ಸೀರೆಯನ್ನು ಉಟ್ಟಿರುವ, ಮಾಂಗಲ್ಯ ಧರಿಸಿರುವ ಒಬ್ಬ ಮಹಿಳೆಯನ್ನು ಕೊಡಗಿನಲ್ಲಿ ಕಂಡ ತಕ್ಷಣ ಯಾರಾದರೂ ಮಾತಾಡಿಸ್ತಾರೆ, ಯಾರು ಸತ್ತೋಗಿದ್ದಾರೆ, ಎಲ್ಲಿ ಸಾವು ಅಂತ ಹೇಳಿ. ಹೀಗೆ ಒಂದು ಶುಭ್ರತೆಯಲ್ಲಿ ಒಂದು ಸಾವಿನ ಸಂಸ್ಕಾರವನ್ನು ಮಾಡೋದು, ಬಣ್ಣದಲ್ಲಿ ಸಂಭ್ರಮದಲ್ಲಿ ಮದುವೆಯನ್ನು ಮಾಡೋದು. ಸೊ ಈ ರೀತಿಯ ಆ ಸಂಪ್ರದಾಯದ ಒಳಗೆಯೇ ಅತ್ಯಂತ ಭಾವನಾತ್ಮಕವಾದಂಥ ಹಿನ್ನೆಲೆಗಳು ಕೂಡ ಅತ್ಯಂತ ಸರಿಯಾಗಿದೆ.